ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಮಲ್ಟಿಮೀಟ್ರು ಬಗ್ಗೆ ಮಾತಾಡ್ತಾ ಇದೀವಿ. ಅಂಡ್ ಫಸ್ಟ್ ಏನಂದ್ರೆ 1 ಮಂತ್ ಅಲ್ಲಿ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ಬೇಕು ನಾವು. ಅದು ಒಂದು ಚಾಲೆಂಜು. ಅದು ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಚಾಲೆಂಜು ಯಾರು ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಯಾರಾದರೂ ಇದ್ರ ಕೆಳಗಡೆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ. ಅಂಡ್ 1 ಮಂತ್ ಅಲ್ಲಿ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ಬೇಕು ನಾವು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋಗೆ ಒಂದು ಜಸ್ಟ್ 100 ಲೈಕ್ಸ್ ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಪ್ಲೀಸ್ ಕಂಪ್ಲೀಟ್ ಮಾಡಿ 100 ಲೈಕ್ಸ್. ಅಂಡ್ ಈ ವಿಡಿಯೋದಲ್ಲಿ ಮಲ್ಟಿಮೀಟರ್ ಬಗ್ಗೆ ಮಾತಾಡ್ತಾ ಇದೀವಿ. ಅಂಡ್ ಎಸ್, ಮಲ್ಟಿಮೀಟರ್ ಬಗ್ಗೆನೇ ಮಾತಾಡ್ತಾ ಇದೀವಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಅಂಡ್ ಈ ವಿಡಿಯೋದಲ್ಲಿ ಏನಂದ್ರೆ, ಲಾಸ್ಟ್ ಟೈಮ್ ನಾನು ಈ ಮಲ್ಟಿಮೀಟರ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಫುಲ್ ವಿಡಿಯೋ ಮಾಡಿಬಿಟ್ಟು ನಮ್ಮ ಚಾನಲ್ ಅಲ್ಲಿ ಹಾಕಿದ್ದೀನಿ. ಆವಾಗ ಆ ವಿಡಿಯೋ 2.4K ವ್ಯೂಸ್ ಬಂದಿದೆ, ಮತ್ತೆ 100 ಅಬೌವ್ ಲೈಕ್ಸ್ ಬಂದಿದೆ, ಮತ್ತೆ ಅದಕ್ಕೆ ತುಂಬಾ ಕಾಮೆಂಟ್ಸ್ ಕೂಡ ಬಂದಿದೆ. ಆದ್ರೆ ಆ ಕಾಮೆಂಟ್ಸ್ ಅಲ್ಲಿ ಬ್ರೋ ನಿಮ್ಗೆ LED ಲೈಟ್ ಚೆಕ್ ಮಾಡೋದು ಬರಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಸಬ್ಸ್ಕ್ರೈಬರ್ ಕಾಮೆಂಟ್ ಮಾಡಿದ್ರು. ಆದ್ರೆ ಅವಾಗ ಈ ಮಲ್ಟಿಮೀಟರ್ ಚೆನ್ನಾಗಿಲ್ಲ, ಇದರಲ್ಲಿ ಬ್ಯಾಟ್ರಿ ಲೋ ಆಗಿತ್ತು. ಅಂಡ್ ಇವಾಗ ಕೂಡ ಲೋ ಅಲ್ಲೇ ಇದೆ. ಅದು ಆವತ್ತಿಂದ ನಾನು ಇದನ್ನು ಮೇಲೆ ಇಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಇದು ಬ್ಯಾಟ್ರಿ ಲೋ ಆಗಿದೆ. ಬ್ಯಾಟ್ರಿ ಹೊಸದಾಗಿದ್ರೆ ಮಾತ್ರನೇ ಇದು ವರ್ಕ್ ಆಗುತ್ತೆ. ಆಗ್ಬೋದು, ಆದ್ರೆ ನಾನೇ ಈ ಮಲ್ಟಿಮೀಟರ್ ಚೆನ್ನಾಗಿಲ್ಲ, ಒಂದು ಮಲ್ಟಿಮೀಟರ್ ತಗೊಳ್ಳೋಣ ಅಂತ. ಯಾಕಂದ್ರೆ ಗಲೀಜಾಗ್ಬಿಟ್ಟೈತೆ ಇದು ನೋಡಿ, ಗಲೀಜಾಗ್ಬಿಟ್ಟಿದೆ. ಅದಕ್ಕೆ ಹೊಸ ಮಲ್ಟಿಮೀಟರ್ ತಗೊಳ್ಳೋಣ ಅಂತ ಹೊಸ ತಗೊಂಡಿದ್ದೀನಿ. ಇದನ್ನು ಪಕ್ಕಕ್ಕಿಡೋಣ. ಆ ವಿಡಿಯೋದಲ್ಲಿ LED ಲೈಟು ಚೆಕ್ ಮಾಡೋದು ಬರಲ್ಲ ಅಂತ ಕಮೆಂಟ್ ಮಾಡಿದ್ರಲ್ಲ, ಅವರು ನೋಡ್ತಾ ಇದ್ರಿ, ಇನ್ನೊಂದ್ಸಲ ಕಮೆಂಟ್ ಮಾಡಿ ಅದೇ ಕಮೆಂಟು. ಅಂಡ್ ಈ ವಿಡಿಯೋದಲ್ಲಿ ಆ ಮಿಸ್ಟೇಕು ನಾನು ಸರಿ ಮಾಡ್ತಾ ಇದ್ದೀನಿ. ನಮ್ದು ಹೊಸ ಮಲ್ಟಿಮೀಟರ್, ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೆ ಸುಮ್ಮನೆ ಅನ್ಬಾಕ್ಸಿಂಗ್ಗೋಸ್ಕರ. ಒಳಗಡೆ ಹಾಕಿದ್ದೀನಿ. ಓಪನ್ ಮಾಡಿದ್ರೆ ಮಲ್ಟಿಮೀಟರ್ ಬಂದ್ಬಿಡ್ತು. ಅಂಡ್ ಪ್ರೋಬ್ಸು ಮತ್ತೆ ಇನ್ನೊಂದಿರುತ್ತೆ, ಬರ್ತಾ ಇದೆ. ಇದು ಯೂಸರ್ ಮ್ಯಾನ್ಯುಯಲ್ ಅಂತ. ಇದನ್ನು ಮಾಸ್ಟೆಕ್ ಡಿಜಿಟಲ್ ಮಲ್ಟಿಮೀಟರ್ ಯೂಸರ್ ಮ್ಯಾನ್ಯುಯಲ್. ಫಸ್ಟ್ ಟೈಮ್ ಯಾರು ತಗೊಂತಾರೋ ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ. ಇದು ನಮಗೆ ಬೇಕಾಗಿಲ್ಲ, ಯಾಕಂದ್ರೆ ನಮಗೆ ಗೊತ್ತು ಮಲ್ಟಿಮೀಟರ್ ಅಲ್ಲಿ ಏನೇನ್ ಚೆಕ್ ಮಾಡ್ಬೋದು ಅಂತ. ಇದು ಕಿಂಗ್ ಆಫ್ ದಿ ಶೋ ಮಲ್ಟಿಮೀಟರ್ದು. ಇದು ಪೌಚು, ಒಂದು ಮೊಬೈಲ್ಗೆ ಹಾಕೋತರ ಇದಕ್ಕೆ ಕೂಡ ಪೌಚ್ ಕೊಟ್ಟಿದ್ದಾರೆ, ಹೊಡೆದು ಹೋಗ್ತೀರಾ. ಆದ್ರೆ ಇದೇ ಒಂದು ಅರ್ಧ kg ಇರುತ್ತೆ ನಿಜವಾಗ್ಲೂ. ಇರ್ಲಿ, ಡ್ಯಾಮೇಜ್ ಹೊಡೆದಾಗ್ದಿರಾ, ಡ್ಯಾಮೇಜ್ ಆಗ್ದಿರಾ ನಮಗೆ ಸ್ವಲ್ಪ ತುಂಬಾ ದಿನಗಳ ವರ್ಕ್ ಆಗುತ್ತೆ. ಇದರಲ್ಲಿ ಕಾಮನ್ ಅಂದ್ರೆ ಇದು ನೆಗೆಟಿವ್. ಕಾಮನ್ ನೆಗೆಟಿವ್ಗೆ ಇಲ್ಲಿ ಇದು ಡಯೋಡ್ ಸಿಂಬಲ್ಲು, ಮಿಲಿ, ಇದು ಆಮ್ಸು, ವೋಲ್ಟೇಜು, ಓಮ್ಸು, 10 ಆಮ್ಸು. ಇದು ಇದಕ್ಕೆ ಇಕ್ಕೋಬೇಕು. 10 ಆಮ್ಸ್ ಯಾವಾಗ ಚೆಕ್ ಮಾಡ್ತೀವೋ ಆವಾಗ ಮಾತ್ರ 10 ಆಮ್ಸ್ಗೆ ಇದನ್ನು ಇಕ್ಕೋಬೇಕು. ಇನ್ನು ಯಾವಾಗಲೂ ಇದಕ್ಕೆ ಇರಬೇಕು ಈ ಪ್ರೋಬು. ಗೈಸ್, ಇವಾಗ ನಾನು ಇದೆಲ್ಲ ಸಿಂಪಲ್ ಆಗಿ ಇಲ್ಲ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಡಿಸ್ಪ್ಲೇ, ಇದು LCD ಡಿಸ್ಪ್ಲೇ, ಲಿಕ್ವಿಡ್ ಕ್ರಿಸ್ಟಲ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅನ್ಕೊಂಡಿದ್ದೀನಿ. ಇದು ಹೋಲ್ಡ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಹೋಲ್ಡ್ ಅಂತ. ಮತ್ತೆ ಇದು ಲೈಟಿಂಗ್ ಬಟನ್. ಆನ್ ಮಾಡಿದ್ರೆ ಇದನ್ನು ಒಂದ್ಸಲ ಪ್ರೆಸ್ ಮಾಡಿದ್ರೆ ನಮಗೆ 5 ಸೆಕೆಂಡ್ಸು ಇದರಲ್ಲಿ ಲೈಟ್ ಅನ್ನೋದು ಆನ್ ಆಗುತ್ತೆ. ಅಂಡ್ ಇವಾಗ ಏನಂದ್ರೆ ತೋರಿಸ್ತೀನಿ. ಇಲ್ಲಿದೆ ಅಲ್ಲ, ಇಲ್ಲಿಂದ ಇಲ್ಲಿವರೆಗೂ ವಿ ಸ್ಟ್ರೈಟ್ ಲೈನ್ ಇದೆ. ಸ್ಟ್ರೈಟ್ ಲೈನ್ ಅಂದ್ರೆ ವೋಲ್ಟೇಜು, DC ವೋಲ್ಟೇಜು 200 ಮಿಲಿ ಆಮ್ಸ್ ಇಂದ ಇಲ್ಲ ಸಾರಿ 200 ಮಿಲಿ ವೋಲ್ಟೇಜ್ ಇಂದ 2 ವೋಲ್ಟೇಜು, 20 ವೋಲ್ಟ್ಸು, 200 ವೋಲ್ಟ್ಸು, 600 ವೋಲ್ಟ್ಸ್ ವರೆಗೂ DC ವೋಲ್ಟೇಜು ಇದರಲ್ಲಿ ನಾವು ಚೆಕ್ ಮಾಡ್ಬೋದು. ಅಂಡ್ ಇನ್ನು ಈ ಕಡೆ ಬಂದ್ರೆ ಇಲ್ಲಿ ನೋಡಿ, ವಿ ಅಂತ ಹೇಳ್ಬಿಟ್ಟು ಹಿಂಗಿದೆ. ಇದು ಆರೋ ಮಾರ್ಕ್ ನಂಗೆ ಗೊತ್ತಿಲ್ಲ. 200 ವೋಲ್ಟ್ಸು, 600 ವೋಲ್ಟ್ಸು ಇದರಲ್ಲಿ ನಾವು ಚೆಕ್ ಮಾಡ್ಬೋದು. ಅಂಡ್ ಇಲ್ಲಿ ಕೆಳಗಡೆ ನೋಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ ನೋಡಿ 200 ಮೈಕ್ರೋ
ಆ್ಯಮ್ಸು ಇದು ಎ ಇದೆ ನೋಡಿ, ಡಿ ಸಿ ಆ್ಯಮ್ಸ್ ಮಾತ್ರನೇ ಇದರಲ್ಲಿ ಚೆಕ್ ಮಾಡೋಕ್ಕಾಗೋದು. ಎ ಸಿ ಚೆಕ್ ಮಾಡಿದ್ರೆ ನಿಮ್ಮ ಮಲ್ಟಿಮೀಟ್ರ್ ಮತ್ತೆ ಹೊಸ ತಗೋಬೇಕು. ಇಲ್ಲಿ 2 ಮಿಲಿ ಆ್ಯಮ್ಸು, 20 ಮಿಲಿ ಆ್ಯಮ್ಸು, 200 ಮಿಲಿ ಆ್ಯಮ್ಸು, 10 ಆ್ಯಮ್ಸ್ವರೆಗೂ ಇದರಲ್ಲಿ ಡಿ ಸಿ ವೋಲ್ಟೇಜ್ ಚೆಕ್ ಮಾಡ್ಬೋದು. ಇದು HFE ಅಂತಿದೆ ಅಲ್ಲ, ಇದು ನನಗೆ ಗೊತ್ತಿಲ್ಲ ಏನಂತ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಅಂಡ್ ಇಲ್ಲಿ ನೋಡಿ, ಎಮಿಟರು, ಕಲೆಕ್ಟ್ರು, ಬೇಸು ಮತ್ತೆ ಇದು ಎಮಿಟರ್ ಅನ್ಕೊಂಡಿದ್ದೀನಿ. NPN, PNP, ಟ್ರಾನ್ಸಿಸ್ಟರ್ ಇದರಲ್ಲಿ ಚೆಕ್ ಮಾಡ್ಬೋದು. ನಮ್ಮ ಹತ್ರ ಟ್ರಾನ್ಸಿಸ್ಟರ್ಸು ಇಲ್ಲ. ಮತ್ತೆ ಇಲ್ಲಿ ಬರೋಣ. ಕೆಳಗಡೆ ಇದು ಬಜರ್ ತರ ಇದೆಯಲ್ಲ, ಇದು ಬಜರ್. ಲಾಸ್ಟ್ ವಿಡಿಯೋದಲ್ಲಿ ಮಿಸ್ಟೇಕ್ ಆಗಿರೋದು ಇದು, ಈ ವಿಡಿಯೋದಲ್ಲಿ ಸರಿ ಮಾಡ್ತೀನಿ. ಅಂಡ್ ಈ ಕಡೆ ಬಂದ್ರೆ 200 ಓಮ್ಸು, 22K ಓಮ್ಸ್, ಇಲ್ಲ ಸಾರಿ 2K ಓಮ್ಸು, 20K ಓಮ್ಸು, ಮತ್ತೆ 200K ಓಮ್ಸು, 2 ಮೆಗಾ ಓಮ್ಸ್ ಅಲ್ಲಿವರೆಗೂ ಇದರಲ್ಲಿ ನಾವು ರೆಸಿಸ್ಟೆನ್ಸ್ ಚೆಕ್ ಮಾಡ್ಬೋದು. ಮತ್ತೆ ಇಲ್ಲಿ ನೋಡಿ ಒಂದು ಡಯೋಡ್ ಸಿಂಬಲ್ ಕೂಡ ಇದೆ. ಇದರಲ್ಲಿ ಡಯೋಡ್ ಕೂಡ ಇಲ್ಲಿ ಮಾತ್ರ ಡಯೋಡ್ ಚೆಕ್ ಮಾಡ್ಬೋದು. ಅಂಡ್ ಒಂದ್ಸಲ ಎಲ್ಲ ಚೆಕ್ ಮಾಡಿಬಿಡೋಣ. ಎಸ್ ಗೈಸ್, ವಿಡಿಯೋಗೆ ಯಾರಾದರೂ ಇನ್ನ ಲೈಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ. ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಮಂತ್ ಅಲ್ಲಿ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು. ನಾವು ಚಾಲೆಂಜ್ ಅಲ್ಲಿ ಗೆಲ್ಲಬೇಕು. ಇಲ್ಲಿಕ್ತೀನಿ. ಫಸ್ಟು DC ವೋಲ್ಟೇಜ್ ಅನ್ನೋದು ಚೆಕ್ ಮಾಡೋಣ. ಇದು 3.7 ವೋಲ್ಟ್ಸ್ ಲಿಥಿಯಂ ಅಯಾನ್ ಬ್ಯಾಟರಿ. ಇದು ಇವಾಗ ಇದು ಪಾಸಿಟಿವ್, ಇದು ನೆಗೆಟಿವ್ ನೋಡಿ. ಇವಾಗ 0 0 0 ಕಾಣಿಸ್ತಾ ಇದೆಯಲ್ಲ, 3.7 ವೋಲ್ಟ್ಸ್ ಕರೆಕ್ಟ್ ಆಗಿ ಬರ್ತಾ ಇದೆ. ಫುಲ್ ಚಾರ್ಜ್ ಅಲ್ಲಿ ಇದೆ ನಮ್ಮ ಬ್ಯಾಟ್ರಿ. ಅಂಡ್ ಇದು 3.7 ಅಲ್ಲ, ನಾವು 2 ವೋಲ್ಟ್ಸ್ ಇಟ್ಕೊಂಡು ಚೆಕ್ ಮಾಡಿದ್ರೆ ಆವಾಗ ನಮ್ಮ ಮಲ್ಟಿಮೀಟರ್ ಮತ್ತೆ ಹೊಸ ತಗೋಬೇಕಾಗಿರುತ್ತೆ, ಯಾಕಂದ್ರೆ ಅದು ಸುಟ್ಟೋಗುತ್ತೆ. ಅಂಡ್ ಇವಾಗ 12 ವೋಲ್ಟ್ಸ್ ಬ್ಯಾಟ್ರಿ ಕೂಡ ಚೆಕ್ ಮಾಡೋಣ. ಈ ಬ್ಯಾಟ್ರಿ ನಾನೇ ರೆಡಿ ಮಾಡಿರೋದು. ಇಲ್ಲಿ ನಾವು ಮೊಬೈಲ್ಸ್ ಚಾರ್ಜಿಂಗ್ ಮಾಡ್ಬೋದು, ಸ್ವಿಚ್ ಆಗಿಬಿಟ್ಟು. ಮತ್ತೆ ಇದರಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅಂತ ಚೆಕ್ ಮಾಡ್ಬೋದು. ಫುಲ್ ಇದೆ ಅಂದ್ರೆ ಇದು 10 ವೋಲ್ಟ್ಸ್ ಇದ್ರೆ ತೋರಿಸುತ್ತೆ, 10 ವೋಲ್ಟ್ಸ್ ಗಿಂತ ಕಡಿಮೆ ಇದ್ರೆ ತೋರಿಸಲ್ಲ. ಮತ್ತೆ ಇಲ್ಲಿಂದ ಔಟ್ಪುಟ್ ಇನ್ಪುಟ್ ತಗೋಬಹುದು, ಇಲ್ಲಿಂದ ಕೂಡ ಔಟ್ಪುಟ್ ಇನ್ಪುಟ್ ತಗೋಬಹುದು. ಇವಾಗ ಇದರಲ್ಲಿ ನಾವು 12 ವೋಲ್ಟ್ಸ್ ಚೆಕ್ ಮಾಡೋಣ ಇದೆಯಾ ಇಲ್ಲ ಅಂತ. 10 ವೋಲ್ಟ್ಸ್ ಬರ್ತಾ ಇದೆ. 10.44, 43, 45 ತೋರಿಸ್ತಾ ಇರುತ್ತೆ. ಅಂದ್ರೆ ಬ್ಯಾಟ್ರಿ ಚಾರ್ಜ್ ಮಾಡಬೇಕು, ಬ್ಯಾಟ್ರಿ ಚಾರ್ಜಿಂಗ್ ಇಲ್ಲ. ಇದನ್ನ ಪಕ್ಕಕ್ಕಿಟ್ರೆ ಇವಾಗ ನೋಡಿದ್ರಲ್ಲ DC ವೋಲ್ಟೇಜ್ ಹೆಂಗ್ ಚೆಕ್ ಮಾಡೋದು ಅಂತ. ಇವಾಗ ಹಿಂಗ್ ಹೋಗೋಣ, ಆಫ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇದು 200 ವೋಲ್ಟ್ಸ್ ಇದೆ ಅಲ್ಲ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತೆ 200 ವೋಲ್ಟ್ಸ್. ಇದು 200 ವೋಲ್ಟ್ಸ್ ಅಂದ್ರೆ ಇದರಲ್ಲಿ ಇಟ್ಕೊಂಡು ನಾವು AC ವೋಲ್ಟೇಜ್ ಚೆಕ್ ಮಾಡಿದ್ರೆ ಆವಾಗ ಮಲ್ಟಿಮೀಟರ್ ಡಮಾರ್. ಯಾಕಂದ್ರೆ ನಮ್ಮ ಮನೆಯಲ್ಲಿ ಬರೋದು 230, 240 ವೋಲ್ಟ್ಸ್ ಬರ್ತಾ ಇರುತ್ತೆ. ಒಂದೊಂದ್ಸಲ 300 ಕೂಡ ಬರ್ತಾ ಇರುತ್ತೆ. ಅವಾಗ ನಾವು 600 ವೋಲ್ಟ್ಸ್ಗೆ ಇಟ್ಕೊಂಡು ನಮ್ಮ ಮನೆಯಲ್ಲಿ AC ವೋಲ್ಟೇಜ್ ಚೆಕ್ ಮಾಡಬೇಕು. ಮತ್ತೆ 200 ವೋಲ್ಟ್ಸ್ ಎಲ್ಲಿ ಬರುತ್ತೆ ಬ್ರೋ ಅಂದ್ರೆ, ಅದು ಸಮುದ್ರದಲ್ಲಿ ಶಿಪ್ಸ್ ಇರುತ್ತಲ್ಲ ಅದರಲ್ಲಿರುತ್ತೆ ಶಿಪ್ಪು. ಅದರಲ್ಲಿ 110 ವೋಲ್ಟೇಜ್ ಏನೋ ಬರುತ್ತೆ AC ವೋಲ್ಟೇಜ್. ಅದರಲ್ಲಿ ಇರೋದೇ 110 ವೋಲ್ಟೇಜ್ ಇರುತ್ತೆ. ಅದು ಅಲ್ಲಿ ಚೆಕ್ ಮಾಡ್ತೀವಿ. ಇಲ್ಲಿ ನಾವು 600 ವೋಲ್ಟ್ಸ್ಗೆ ಇಟ್ಕೊಂಡೆ ಚೆಕ್ ಮಾಡಬೇಕು. ನಾವೊಂದ್ಸಲ ಚೆಕ್ ಮಾಡೋಣ. ಇಲ್ಲಿ ನೋಡಿ, ಲೈಟ್ ಆನ್ ಆಗಿದೆ, ಆಫ್ ಆಯಿತು, ಆನ್ ಆಯಿತು. ಇದರಲ್ಲಿ 220 ವೋಲ್ಟ್ಸ್ ಅಲ್ಲ 220, 230 ವೋಲ್ಟ್ಸ್ ಬರ್ತಾ ಇರುತ್ತೆ ನೋಡಿ. ಮತ್ತೆ AC-ಗೆ ಟರ್ಮಿನಲ್ಸ್ ಇರಲ್ಲ, ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ಬಿಟ್ಟು AC-ಗೆ ಇರೋದಿಲ್ಲ. ನೋಡಿ ಎಷ್ಟು ಬರ್ತಾ ಇದೆಯೋ, 240, 250 ಬರ್ತಾ ಇದೆ. ತುಂಬಾ ಜಾಸ್ತಿ ಇಕ್ಕೊಂಡ್ರೆ ಡಮಾರ್. ನೋಡಿ ಬರ್ತಾ ಇದೆಲ್ಲ 240 ವೋಲ್ಟ್ಸ್ ಬರ್ತಾ ಇದೆ. AC ಕೂಡ, AC ವೋಲ್ಟೇಜ್ ಕೂಡ ಚೆಕ್ ಮಾಡ್ಬಿಟ್ವಿ. ಈಗ ಮತ್ತೆ ಕೆಳಗೆ ಬರೋಣ. ಕೆಳಗೆ ಬಂದ್ರೆ ಇಲ್ಲಿ ಆಮ್ಸ್, ಮಿಲಿ ಆಮ್ಸು ಚೆಕ್ ಮಾಡಕ್ಕೆ ನಮ್ಮ ಹತ್ರ ಮಿಲಿ ಆಮ್ಸ್ ಇರೋ ಬ್ಯಾಟ್ರೀಸ್ ಯಾವುದು ಇಲ್ಲ. ಮತ್ತೆ ಇದರಲ್ಲಿ DC ಆಮ್ಸ್ ಮಾತ್ರನೇ ಚೆಕ್ ಮಾಡಕ್ಕೆ ಆಗೋದು. ಪ್ರೋಬು ಈ ಕಡೆ ಹಾಕೋಬೇಕು, ಯಾಕಂದ್ರೆ ಇಲ್ಲಿ 10 ಆಮ್ಸ್ ಇದೆ ಮತ್ತೆ ಇಲ್ಲಿ 10 ಆಮ್ಸ್ ಇದೆ. ಇದರಲ್ಲಿ ಚೆಕ್
ಮಾಡಿದ್ರೆ ನಮಗೆ ಮಲ್ಟಿಮೀಟರ್ ವರ್ಕ್ ಆಗಲ್ಲ. ಇದು ಎಷ್ಟು ಆ್ಯಮ್ಸ್ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ, ಆದರೂ ಚೆಕ್ ಮಾಡ್ತೀನಿ. ನೋಡಿ 10 ಆ್ಯಮ್ಸ್ ಬರ್ತಾ ಇದೆ, ಆದರೆ ಇದು ಹೀಟ್ ಆಗ್ತಾ ಇದೆ. ಒಂದ್ಸಲ ನೀವು ಚೆಕ್ ಮಾಡಿ ಮನೆಯಲ್ಲಿ. ಹೀಟ್ ಆಗ್ತಾ ಇದೆ ಇದು, ಯಾಕಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ಆಂಪಿಯರ್ಗೆ ಚೆಕ್ ಮಾಡೋಕ್ಕೆ ನಮ್ಮ ಹತ್ರ DC ಆ್ಯಮ್ಸು ಇಲ್ಲ, ಅದಕ್ಕೆ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ. ಆದರೆ ಒಂದು ಬ್ಯಾಟ್ರಿ ಆ್ಯಮ್ಸು ಚೆಕ್ ಮಾಡ್ತೀವಲ್ಲ. ಮತ್ತೆ ಇಲ್ಲಿ ಆವಾಗಲೇ ಹೇಳೋಣ HFE, ನಂಗೆ ಗೊತ್ತಿಲ್ಲ ಅದೇನಂತ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಮತ್ತು ಇವಾಗ HFC ಆದಮೇಲೆ ಬಜಾರ್ ಮೈನ್. ಲಾಸ್ಟ್ ಟೈಮ್ ಮಿಸ್ಟೇಕ್ ಮಾಡಿರೋದು ಇಲ್ಲಿ, ಇವಾಗ ಅದನ್ನು ಸರಿಪಡ್ತಾ ಇದ್ದೀನಿ. ಬಜಾರ್ ಬರ್ತಾ ಇದೆ, ಸೌಂಡ್ ಕೇಳಿಸ್ಕೊಳ್ಳಿ. ಬರ್ತಾ ಇದೆಯಲ್ಲ. ಅಂಡ್ ಆ ಕಾಮೆಂಟ್ ಏನಂದ್ರೆ, ಬ್ರೋ ನಿಮಗೆ LED ಚೆಕ್ ಮಾಡೋದು ಬರಲ್ಲ. ಎಸ್, ಆವಾಗ ಮಿಸ್ಟೇಕ್ ಆಗೋಯ್ತು, ಇವಾಗ ಸರಿಪಡಿಸ್ಕೊತಾ ಇದ್ದೀನಿ. LED ಕೂಡ ಪ್ಲಸ್ ಮೈನಸ್ ಅಂತ ಇರುತ್ತೆ, ಪಾಸಿಟಿವ್ ನೆಗೆಟಿವ್. ನೋಡಿ LED ಆನ್ ಆಗ್ತಾ ಇದೆ ನೋಡಿ, ಇವಾಗ ಆಫ್ ಅಲ್ಲಿದೆ. ಟಚ್ ಮಾಡ್ತೀನಿ, ಆನ್ ಆಯಿತು. ಇವಾಗ LED ವರ್ಕ್ ಆಗುತ್ತೆ. 3.7 ವೋಲ್ಟ್ಸ್ ಇದಕ್ಕೆ ಕೊಟ್ಟರೆ ವರ್ಕ್ ಆಗುತ್ತೆ. ಮತ್ತೆ ಈ ಮಲ್ಟಿಮೀಟರ್ ಬಜರ್ ಸೌಂಡ್ ಅಲ್ಲಿ ಔಟ್ಪುಟ್ ಬರೋರ್ಗು 3.7 ವೋಲ್ಟ್ಸೇ ನೋಡಿ. ಓಕೆ, ಅದು ಲಾಸ್ಟ್ ಟೈಮ್ ಮಿಸ್ಟೇಕ್ ಆಗಿರೋದು ಇವಾಗ ಸರಿ ಆಯಿತು. ಅಂಡ್ ಇವಾಗ ಬಜರ್ ಕೂಡ ಅಂತೂ ಮಲ್ಟಿಮೀಟರ್ ಕೂಡ ವರ್ಕಿಂಗ್ ಇದೆ. ಅಂಡ್ ಇವಾಗ ನಾವು ರೆಸಿಸ್ಟೆನ್ಸ್ಗೆ ಬರೋಣ. ರೆಸಿಸ್ಟರ್ಸು ಯಾವ್ದು ಬೇಕಾದರೂ ನಾವು ಇಲ್ಲಿ ಚೆಕ್ ಮಾಡ್ಬೋದು. ನಾನು ಫಸ್ಟು 1K ರೆಸಿಸ್ಟರ್ ತಗೊತಾ ಇದ್ದೀನಿ. 1K ಅಂದರೆ ಇಲ್ಲಿ ನೋಡಿ 200 ಓಮ್ಸ್ ಅಷ್ಟೇ. ಇದು 2K ಓಮ್ಸ್ ಅಂದರೆ ಇದು 1K ಓಮ್. ಇವಾಗ 100 ಬರುತ್ತೆ ನೋಡಿ. ಎಸ್, 1K ಕರೆಕ್ಟಾಗಿದೆ. ಸ್ವಲ್ಪ ಕಡಿಮೆ ಇರುತ್ತೆ, ಸ್ವಲ್ಪ ಹೆಚ್ಚಿರುತ್ತೆ, ಆದರೂ ವರ್ಕ್ ಆಗುತ್ತೆ. ಮತ್ತು ಇಲ್ಲಿ 20K 200K 2 ಮೆಗಾ ಇದೆ. ನಮ್ಮ ಹತ್ರ 2 ಮೆಗಾ ಅದು ಯಾವುದು ಇಲ್ಲ ರೆಸಿಸ್ಟರ್. ಇದ್ರ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಕಳಿಸ್ತಾ ಇದೆಯಾ? ಈ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಆದರೆ ಇವಾಗ ಹೇಳ್ತೀನಿ ನೋಡಿ. 4 ಅಂದರೆ ಇಲ್ಲಿ ಕೊಂತೀನಿ. ಎಸ್, 4K ರೆಸಿಸ್ಟರ್ದು. ಬೇಕಾದರೆ ನೀವು ಗೂಗಲಲ್ಲಿ ಚೆಕ್ ಮಾಡಿಬಿಟ್ಟು ಸರಿನಾ ತಪ್ಪಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಆ್ಯಂಡ್ ಇವಾಗ ರೆಸಿಸ್ಟರ್ ಆಗೋಯ್ತು. ಡಯೋಡು ಇಲ್ಲಿದೆ ನೋಡಿ, ಡಯೋಡ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ. ಇದು ಡಯೋಡ್ ಸಿಂಬಲ್ ಇಲ್ಲಿರೋದು. ಡಯೋಡ್ ಇಟ್ಕೊಂಡು ನಮ್ಮ ಹತ್ರ ಡಯೋಡ್ಸ್ ಇದೆ. ಇಲ್ಲಿ ಆ್ಯನೋಡು ಕ್ಯಾಥೋಡ್ ಅಂತ ಹೇಳ್ಬಿಟ್ಟು ಡಯೋಡ್ ಕೂಡ ಟರ್ಮಿನಲ್ಸ್ ಇರುತ್ತೆ. ಡಯೋಡು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಒಂದ್ಸಲ. ನೋಡಿ ಡಯೋಡ್ ವ್ಯಾಲ್ಯೂ ಅನ್ನೋದು ಬರ್ತಾ ಇದೆ. ಅಂಡ್ ಇದು ವರ್ಕಿಂಗ್ ಇದೆ. ಮೇಲೆ ಅದು 2 ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಇದನ್ನು ನಾವು ಯೂಸ್ ಮಾಡಬಹುದು, ಯಾಕಂದ್ರೆ ಅದು ಹೊಸದು, ಅದಕ್ಕೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಅಂಡ್ ಕೆಪಾಸಿಟರ್ಸ್ ಇದರಲ್ಲಿ ಚೆಕ್ ಮಾಡಕ್ಕೆ ಆಗಲ್ಲ. ಇದರಲ್ಲಿ ಏನಾದರೂ ವೋಲ್ಟೇಜ್ ಏನಾದರೂ ಸ್ಟೋರ್ ಆಗಿದ್ರೆ ಮಾತ್ರ ನಾವು ಇದನ್ನು ಚೆಕ್ ಮಾಡಬಹುದು. ಇದರಲ್ಲಿ 1 ಮಿಲಿ ಆಂಪ್ಸ್ ಇದೆ. ಸ್ವಲ್ಪ ದೊಡ್ಡ ತಗೊಳ್ಳೋಣ, ಇದು ಸ್ವಲ್ಪ ದೊಡ್ಡದು. ನೋಡಿ 3 ಮಿಲಿ ಆಂಪ್ಸ್ ಇದೆ. 30 ಮಿಲಿ ಆಂಪ್ಸ್ ಇದೆ ಇದರಲ್ಲಿ. ಇವಾಗ ಅದು ಕಡಿಮೆ ಆಗುತ್ತೆ ನೋಡಿ. ಶಾರ್ಟ್ ಮಾಡಿದ್ರೆ ಕೆಪಾಸಿಟರ್ಸು ಡಿಸ್ಚಾರ್ಜ್ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಕಡಿಮೆ ಆಗಿರಬೇಕು. ನೋಡಿ ಹೋಯ್ತಲ್ಲ, 4 ಮಿಲಿ ಆಂಪ್ಸ್ ಇದೆ. ಇದರಲ್ಲಿ ಫುಲ್ ಡಿಸ್ಚಾರ್ಜ್ ಆಗೋಯ್ತು. ಕೆಪಾಸಿಟರ್ಸು ವರ್ಕ್ ಆಗೋದು ಹೆಂಗಂದ್ರೆ ಅದರಲ್ಲಿ ವೋಲ್ಟೇಜ್ ಅನ್ನೋದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಕೆಪಾಸಿಟರ್ ಕೆಲಸನೇ ಅದು. ಅಂಡ್ ಕೆಪಾಸಿಟರ್ಸ್ ಆಗೋಯ್ತು, ಎಲ್ಲ ಆಗೋಯ್ತು. ಇನ್ನೊಂದು ಹೇಳಿಲ್ಲ ನನಗೆ, ಏನಂದ್ರೆ ಇವಾಗ ಇಲ್ಲಿ ನೋಡಿ
3.7 ವೋಲ್ಟ್ಸ್ ಬರ್ತಾ ಇದೆ ಎಲ್ಲ. ಹೋಲ್ಡ್ ಮಾಡಿದ್ದೀನಿ, ಅಲ್ಲಿ ಎಚ್ ಅಂತ ಬಂದಿದೆ, ತೆಗಿತಾ ಇದ್ದೀನಿ. ಹಂಗೆ ಇರುತ್ತೆ, ಯಾಕಂದ್ರೆ ಅಲ್ಲಿ ನಾವು ಹೋಲ್ಡ್ ಮಾಡಿದೀವಿ, ಅದಕ್ಕೆ ಅದು ಹಂಗೆ ಇರುತ್ತೆ. ಹೋಲ್ಡ್ ಬಟನ್ ರಿಮೂವ್ ಮಾಡಿದ್ರೆ ಅವಾಗ ನಾರ್ಮಲ್ ಸ್ಟೇಜ್ಗೆ ಬರುತ್ತೆ ಅದು. ಅಂಡ್ ಇನ್ನೊಂದು ಏನಂದ್ರೆ ಲೈಟ್ 5 ಸೆಕೆಂಡ್ಸ್ ಇರುತ್ತೆ ಮತ್ತೆ ಆಫ್ ಆಗುತ್ತೆ. ಇದು ಮಲ್ಟಿಮೀಟರ್ ಆನ್ ಅಲ್ಲಿ ಇದ್ದಾಗ ಮಾತ್ರನೇ ವರ್ಕ್ ಆಗೋದು. ನೋಡಿ 5 ಸೆಕೆಂಡ್ಸ್ ಇರುತ್ತೆ, ಬೇಕಾದ್ರೆ ಲೆಕ್ಕ ಹಾಕೊಳ್ಳಿ ಒಂದ್ಸಲ ನೋಡಿ. ಹೋಯ್ತು, 5 ಸೆಕೆಂಡ್ಸ್ ಇದ್ದು ಮತ್ತೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಅದು. ಅಂಡ್ ಆಫ್ ಮಾಡಿಬಿಟ್ಟು ಇವಾಗ ನೀವೊಂದ್ಸಲ ವಿಡಿಯೋಗೆ ಲೈಕ್ ಮಾಡಿದಿರೋ ಇಲ್ಲೋ ನೋಡಿ, ಮತ್ತೆ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿಬಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು, 1 ಮಂತ್ ಅಲ್ಲಿ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಬಾಯ್ ಬಾಯ್, ಅಷ್ಟೇ ವಿಡಿಯೋ. ಏನೋ ಒಂದು ಕಾಮೆಂಟ್ ಮಾಡಿ ಪ್ಲೀಸ್, ಅಂಡ್ ಶೇರ್ ಕೂಡ ಮಾಡಿ. ನಮ್ಮ ಚಾನಲ್ ಸ್ವಲ್ಪ ಗ್ರೋ ಆಗಬೇಕು. ನಾನು ಕೂಡ ತುಂಬ ವಿಡಿಯೋಸ್ ಮಾಡಬೇಕಂದ್ರೆ ನೀವು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನು ವಿಡಿಯೋಸ್ ಮಾಡೋಕ್ಕೆ ನನಗೂ ಸ್ವಲ್ಪ ಎನರ್ಜಿ ಬರುತ್ತೆ, ಆವಾಗ ವಿಡಿಯೋಸ್ ನಾನು ಮಾಡ್ತೀನಿ. ಆ್ಯಂಡ್ 1 ಮಂತ್ ಅಲ್ಲಿ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು, ಕಂಪ್ಲೀಟ್ ಆಗಬೇಕು. ಇವತ್ತು ಡೇಟು ನೀವೇ ಕಮೆಂಟ್ ಮಾಡಿ, ನಾನು ಗೊತ್ತಿಲ್ಲ. ಸರಿ ಆಯಿತು, ಬಾಯ್ ಬಾಯ್.